ಹಾಯ್ ಫ್ರೆಂಡ್ಸ್. ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪ ಅಂದರೆ, ಮೊನ್ನೆ ಅಷ್ಟೇ 2 ದಿನದ ಹಿಂದ್ಗಡೆ ನಾನು ಒಂದು ವಿಡಿಯೋ ಮಾಡಾಕಿದ್ದೆ ನನ್ನ ಯೂಟ್ಯೂಬಲ್ಲಿ. ಏನಂದರೆ, ಒಬ್ಬ ತೆಲುಗು ಒಂದು ಬಂದು OG ಮೂವಿದು ಇದಾಗಿರೋದಕ್ಕೆ ದಡ್ಡಿ ಕರ್ನಾಟಕ ಅಂತ ಇದು ಮಾಡಿದ. ನಾನು ಯೂಟ್ಯೂಬ್ ಚಾನಲ್ಗೆ ಹಾಕಿದ್ದೆ. ಅದಾದಮೇಲೆ ಕೆಲವು ಸೋ ಕಾಲ್ಡ್ ಕನ್ನಡ ಪೇಜಸ್ ಇದ್ದಾರೆ, ಅವ್ರಿಗೆ ಟ್ಯಾಗ್ ಮಾಡಿ ಸೆಂಡ್ ಮಾಡಿದ್ದೆ. ಅವ್ರು ನೋಡೂ ಇಲ್ಲ, ಅದಕ್ಕೆ ರಿಯಾಕ್ಟು ಮಾಡಿಲ್ಲ. ಸರಿ, ಅದಕ್ಕೆ ನಾನು ಯಾಕೆ ಇವ್ರಿಗೆ ಇದು ಮಾಡಬೇಕು ಅಂದ್ಬಿಟ್ಟು ಡೈರೆಕ್ಟ್ ನಾನೇ ಅವನನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಂಡೆ. ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಂಡು ಸರಿಯಾಗಿ ಹಾಕ್ತೆ ಮೆಸೇಜು. ಅವನು ನೆನೆ ನೈಟು ಬ್ರೋ DM me ಅಂತ ಹಾಕಿದ್ದ. ಸರಿ ಆಯಿತು, ನಾನು DM ಮಾಡಬೇಕಂದ್ರೆ ನಾನು ಫಾಲೋ ಮಾಡಬೇಕಿತ್ತು. ಅದಕ್ಕೆ ನಂಗೆ ಇಷ್ಟ ಇರಲಿಲ್ಲ, ನಾನು ಮಾಡಲ್ಲ. ಅದಾದಮೇಲೆ ಅವನೇ ನಾನು DM ಮಾಡಿ ಅನ್ನೋದಕ್ಕೆ ಅವನು ಇದು ಇರ್ತಲ್ಲ, ಅದನ್ನು ತೆಗೆದುಬಿಟ್ಟು ಅದಾದಮೇಲೆ ನಾನು ಮೆಸೇಜ್ ಹಾಕ್ತೆ. ಅವನೇ ಒಂದು ಮೆಸೇಜ್ ಹಾಕಿದ್ದ, ನನ್ನ ಮೆಸೇಜ್ ಹಾಕ್ತೆ. ಅದೆಲ್ಲ ಸ್ವಲ್ಪ ಡಿಲೀಟ್ ಆಗಿದೆ. ಆಮೇಲೆ ಬ್ರೋ, ನಾನು ಕರ್ನಾಟಕ ಡರ್ಟಿ ಅಂತ ನಾನು ಆ ಥರ ಇದು ಮಾಡಿಲ್ಲ. ಸೊ ನನ್ನ ಉದ್ದೇಶ ಬಂದು ಕರ್ನಾಟಕದಲ್ಲಿ OG ಕಲೆಕ್ಷನ್ ಇಸ್ ವೆರಿ ಡರ್ಟಿ ಅಂತ ಹಾಕಕ್ಕೆ ಹೋಗಿ ಅದು ರಾಂಗಾಗಿ ಎಡಿಟ್ ಮಾಡಿ ಇದು ಮಾಡಿದ್ದೀರಿ ಅಂತ ನನ್ನ ಹತ್ರ ಹೇಳಕ್ಕೆ ಅಂತ. ನಾನು ಇಷ್ಟೇ ಹೇಳಿದ್ದು, ಅದು ನಿನ್ನ ಮಿಸ್ಟೇಕು, ನೀನು ಅದು ಹೆಂಗೆ ಹೇಳಿದೆ ಕೇಳಿದೆ. ಅದಾದಮೇಲೆ ಇಲ್ಲ ಬ್ರೋ ಅಂದ್ಬಿಟ್ಟು ಕಾಲ್ ಮಾಡಿ ಮಾತಾಡಿದ್ರು. ಒಂದು 2-3 ನಿಮಿಷ ಮಾತಾಡಾದ್ಮೇಲೆ ಸಾರಿ ಬ್ರೋ, ನಾನು ಸಾರಿ ಕೇಳ್ತೀನಿ ಬ್ರೋ ಅಂದ. ಅವನು ಈಗೀಗ ಸ್ಟಾರ್ಟ್ ಮಾಡಿದ್ದಾನೆ ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ ಪೇಜಸ್ಸು ಈಗೀಗ ಸ್ಟಾರ್ಟ್ ಮಾಡಿದ್ದಾನೆ. ಅವ್ನು ಇವಾಗ ಗ್ರೋತ್ ತಗೊಂತವನೆ. ಅವನು ಅಂದ್ಕೊಂಬಿಟ್ಟಿದ್ದಾನೆ ನನ್ನ ವೀಡಿಯೋ ರೀಚ್ ಆಗಲ್ಲ, ಯಾರಿಗೂ ಗೊತ್ತಾಗಲ್ವಾ ಅಂತ. ಅವ್ನು ನನ್ನ ಹತ್ರ ಏನು ಹೇಳ್ತಾ ಇದ್ದಾನೆ ಅಂದರೆ, ಬ್ರೋ ಇವಾಗ ಸುಮ್ಮನೆ ನಾನು ಮತ್ತೆ ಸಾರಿ ವೀಡಿಯೋ ಕೇಳಿದ್ರೆ ಇದು ದೊಡ್ಡದಾಗತ್ತೆ,